ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವು ನಿಮ್ ಪ್ರೀತಿಯ ಮುದ್ದು ಪೆದ್ದು ಅಣ್ಣ ತಂಗಿ. Okay, let's go. ನಾವ್ ಇವತ್ ಮಾಡ್ತಾ ಇರೋದು ಲೇಟೆಸ್ಟ್ ವೈರಲ್ ಕಾಸರಗೋಡು ಚಕ್ಲಿ. ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿದೀರಾ ಪಾಯಸಕ್ಕೆ ಒಗ್ಗರಣೆ ಹಾಕಿದಾರಲ್ಲ ಆ ತರ ಮಾಡ್ತಾರೆ. ಹಿಂಗೆ ನೋಡೋಣ. ಲೆಟ್ಸ್ ಸಿ ದಿ ಬ್ಲಾಗ್. ಹೆಂಗ್ ಮಾಡೋದು ಅಂತ ಇವಾಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಷ್ಟೋ ತನಕ ಇವ್ರು ನಂಬ್ಕೊಂಡು ಹೋಗಿ ತಿನ್ನಕ್ ರೆಡಿ ಆಗಿ ಕೂತಿದೀವಲ್ಲ. ಎಲ್ಲ ರೆಡಿ ಮಾಡ್ಕೊಂಡವ್ರೆ. ನಿಮ್ಮೇಲ್ ಕುಯ್ಯಕ್ ಗೊತ್ತಾಗಿಲ್ಲ. ನಿಜವಾಗ್ಲೂ ಬರ್ತಿಲ್ಲ ಗಂಡ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವ್ರು ನೋಡುವ ನೋಡು ಬಸ್ ಚೇತು ಬಾ. ಕಾಸರಗೋಡು ಚಕ್ಲಿ ತಿನ್ನಕ್ ಬಂದಿದೀವಿ. ಬಂತು ಇರು. ಗೈಸ್ ಕಾಸರಗೋಡು ಚಕ್ಲಿ ಇವತ್ತು ನಾವು ತಿಂದ್ವಿ. ನಾಳೆ ಬೆಳಿಗ್ಗೆ ಹೊಟ್ಟೆ ಹೆಂಗಿದೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಆಗ್ತೀನಿ. ಇದೇನು ಹುಣಸೆ ಹಣ್ಣು ಕೊಡ್ಸಿದ್ದು. ಇದಕ್ಕೆ ಏನು ಚಕ್ಲಿಗೆ ಲೈನ್ ಡೇಟ್ಸ್, ಉಪ್ಪು, ಅದಾದ್ಮೇಲೆ ಬೆಲ್ಲ, ನಿಂಬೆಹಣ್ಣು, ಹುಣಸೆ ಹಣ್ಣು, ಇನ್ನು ಏನೇನ್ ಹಾಕ್ತಾರೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಣ್ಣ ಪೆದ್ದ ನಿನಗ್ ಗೊತ್ತಿಲ್ಲ. ಇಷ್ಟೆಲ್ಲ ವೈರಲ್ ಆಗಿರೋಕೆ ಮಾಡ್ತಿರೋದ್ ನಾನು. ತಿಂದು ಹೊಟ್ಟೆ ಏನ್ ಕತೆ ಆಗುತ್ತೆ ನಿಜವಾಗ್ಲೂ ಐಡಿಯಾ ಇಲ್ಲ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಾವ್ ತಿಂತಾ ಇದೀವಿ ನೋಡೋಣ. ಎಲ್ಲರೂ ಮಾಡಿದಾರೆ, ಎಲ್ಲರೂ ಬದುಕಿದ್ದಾರೆ, ಸುಮ್ನಿರು. ಎಲ್ಲ ವೈರಲ್ ಆಗಿರೋದು. ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಪಾಯಸಕ್ಕೆ ಒಗ್ಗರಣೆ ಹಾಕಿರೋ ವಿಡಿಯೋ ನೋಡಿದೀರಾ ಕಮೆಂಟ್ ಹಾಕ್ರಿ. ಇಲ್ಲಿ ಬರೀ ಇಂತದೆಯ ಗರಂ ಮಸಾಲ, ಇದು ಪಲಾವ್ ಮಸಾಲೆ. ಇದನ್ ಕೊಡ್ಬಿಡು ಏನದು ಮಿಕ್ಸಿ, ಅಲ್ಲ ಸಾರಿ ಜಾರು. ಇದನ್ ಕೊಡ್ಬಿಡು ಏನದು ಮಿಕ್ಸಿ, ಅಲ್ಲ ಸಾರಿ ಜಾರು. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಜಾರು ಜಾರ್ ಎಲ್ಲ ರೆಡಿ ಆಗಿದೆ. ರೆಡಿ ಆಗ್ತಾ ಇದೆ. ಹೇಳ್ತೀನಿ ನಾನು ಹೆಂಗ್ ಮಾಡೋದು ಅಂತ ಆಯ್ತಾ. ಅವ್ರು ಯಾರು ಹೇಳ್ತಾರಲ್ಲ ಹಂಗೆ. ಫಸ್ಟ್ ಡೇಟ್ಸ್ ಹಾಕೊಳ್ಳಿ, ಮತ್ತೆ ಹುಣ್ಸೆಹಣ್ಣು ಹಾಕೊಳ್ಳಿ, ಆಮೇಲೆ ಖಾರದ ಪುಡಿ ಹಾಕೊಳ್ಳಿ, ಬೆಲ್ಲ ಹಾಕೊಳ್ಳಿ. ವಾಟ್ ನೆಕ್ಸ್ಟ್? ಚೇತು ಏನ್ ನೋಡಿದ್ ನಾವು ಫೋನಲ್ಲಿ ಮರ್ತಾಯ್ತು. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಗೈಸ್ ನಾನು ತಿನ್ನಲ್ಲ, ನಾನ್ ತಿನ್ನಕ್ ರೆಡಿ ಇಲ್ಲ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇದು ಅವ ನಿಂಬೆ ಹಣ್ಣಕ್ ಕಣವ. ಏನು ನಿಂಬೆ ಹಣ್ಣು ಬೇಡ ಸುಮ್ನೆ. ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ನ್ಯಾಚುರಲ್ ಆಗಿ ಮಾಡ್ಬೇಕು ಯಾವತ್ತು. ಅದೇನು ಒಳ್ಕಲ್ ರುಬ್ಸೋಣ. ಒಳ್ಕಲ್ಲೆಲ್ಲ ಆಯ್ತು. ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಪೂಸನಿ ಒಳ್ಕಲ್ಲೆಲ್ವ ಇಲ್ಲಿ ಒಳ್ಕಲ್ ರುಬ್ತೀನವ. ಗೈಸ್ ನ್ಯಾಚುರಲ್ ಆಗಿರ್ಬೇಕು. ಒಳ್ಕಲ್ ರುಬ್ಸೋಣ ಇವಾಗ. ಹುಳಿ ಇರುತ್ಕಣವ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸುಮ್ನೆ ಚೆನ್ನಾಗ್ ಬರುತ್ತೆ. ಯಾಕೆ ತೊಂದ್ರೆ ಅಷ್ಟೇ ಅಲ್ವಾ ಸೇತು? ನೀನೇ ನೋಡಿದೀಯ ಇವನು ಯೂಟ್ಯೂಬ್ ಅಲ್ಲಿ ನೋಡೋಣ, ಇವರು ಯೂಟ್ಯೂಬ್ ಅಲ್ಲಿ ನೋಡೋರೆ. ಯೂಟ್ಯೂಬ್ ಅಲ್ಲಿ ನೋಡಿ ಮಾಡ್ಬಿಟ್ಟು ಯೂಟ್ಯೂಬ್ಗೆ ಹಾಕ್ತವೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಪ್ರತಿಭೆ ಗುరించి ಬದುಕ್ತಾ ಇದೀನಿ ಅಂದ್ರೆ ನನ್ ಕೈಲಿ ಆಗ್ತಾ ಇಲ್ಲ ಗೈಸ್. ನಿಜವಾಗ್ಲೂ ನನ್ ಕೈಲಿ ಆಗ್ತಾ ಇಲ್ಲ. ಮಿಕ್ಸು ಎಲ್ಲ ಮಿಕ್ಸ್ ಸಕ್ಕರೆ ತೆಗ್ದಾಕ್ಬಿಡವ. ಇದಕ್ಕೆ ಸಕ್ಕರೆ, ಬೆಲ್ಲ, ಸಕ್ಕರೆ, ಉಪ್ಪು, ಖಾರ, ಉಪ್ಪು ಒಂಚೂರು ಹಾಕೋಣ. ಅವ್ರೇನ್ ಹಾಕಿಲ್ಲ ಒಂಚೂರು ಹಾಕೋಣ. ಬೇಗ ಜೀವನ ಆಸೆ ತಿನ್ನುವೆ ಹಾಕಿದ್ರು ಅನ್ಸುತ್ತೆ. ಓ ಗಾಯ್ಸ್ ಏನು ಮಾಡ್ತವ್ರೆ ಗೈಸ್. ಇಷ್ಟೇ ಅಷ್ಟೇನಾ ಅದು? ಅಯ್ಯಪ್ಪ ಮೇಗ ಎಷ್ಟು ಸೈಡ್ ಅಡಿಗೆ ಮನೆಗೆ ಹೋಗಿ ಇಲ್ಲ ಫಸ್ಟ್ ಟೈಮ್ ಅನ್ನಲ್ಲ ಮಾಡ್ತಾರೆ ಚೆನ್ನಾಗೇನೆ. ಬಟ್ ಇದ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಷ್ಟೇ ನನಗೆ. ಇಷ್ಟೇನಾ?
ಏ ಇಲ್ಲ ಚೇತು, ಏನು ಇಲ್ಲ ಅದು. ಅದು ಏನ್ ಗೊತ್ತಾ, ಇದು ಡೇಟ್ಸ್ ಸ್ವಲ್ಪ ಗಟ್ಟಿ ಇರಲ್ಲ. ಅದು ಹೆಂಗ್ ರೆಡಿ ಐತೆ ಅಂತ ಇನ್ನೊಂಚೂರು ಯಾವ್ದಾಯ್ತು ಚಟ್ನಿ? ಬೇಕು. ಇಲ್ಲೇ ಖಾಲಿ ಆಗ್ತೈತೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಕಾಸರ್ಗೋ ಚಕ್ಲಿ ಹಾಕಿಂದ ಮುಂಚೆನೆ ಖಾಲಿ ಆಗ್ತೈತೆ. ಮಿಕ್ಸ್ ಹೊಡಿತವ್ರಿ ಇವಾಗ. ಮಿಕ್ಸಿ ಏನ್ ರುಬ್ಬೋದ್, ನಾನ್ ರುಬ್ತೀನಿ. ಅದಕ್ಕಿಂತ ಚೆನ್ನಾಗಿ ನೋಡ್ರಿ. ಇದು ಕಾಸರಗೋಡು ಚಕ್ಲಿ ಟೊಮಾಟೊ ಸಾಸ್ ಚಕ್ಲಿ ಆಗ್ತೈತಪ್ಪ. ಆಗಲ್ವಾ? ಗೈಸ್ ಇವತ್ತು ತಿಂದು ಏನ್ ಕತೆ ಆಗ್ತೀವೋ ನಿಜ ನನಗೆ ಡೌಟ್ ಆಗ್ತೈತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಈ ಸೇರಿದ್ರೆ ಆಯ್ತಾ? ಜಾಸ್ತಿ ಆಯ್ತಾ? ಗೈಸ್ ರೆಡಿ ಆಗಿದೆ. 8ನೇ ಸರಿ ರುಬ್ತಾ ಇರೋದು. ಅತ್ತ ಅನ್ನೋದಲ್ಲನ ಕಾಸರಗೋಡು ಚಕ್ಲಿ. ಗೈಸ್ ಎಲ್ಲ ಆಯ್ತು, ಇವಾಗ ಚಕ್ಲಿ ಹಾಕ್ತವ್ರೆ. ಇಷ್ಟೇ ವೈರಲ್ ಆಗಿರೋದನ್ನ ನಾವು ಲೇಟೆಸ್ಟ್ ಮಾಡ್ತೀವಿ. ಸ್ವಲ್ಪ ಲೇಟ್ ಆಯ್ತಾ? ಅಲ್ಲ ಜಾಸ್ತಿ ಮರ್ತೋಗ್ಬಿಟ್ಟಿದ್ರೆ ಎಲ್ಲ ಜನ. ಇವಾಗ ನಾನ್ ಮತ್ತೆ ಗೈಸ್ ಇದು ತಿಂದು ಹೆಂಗಿರ್ತೀವಿ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನಿನಗೆ. ನನ್ ರಿಯಾಕ್ಷನ್ ಎಲ್ಲ ನಾನ್ ಕವರ್ ಮಾಡ್ತೀನಿ. ರಿಯಾಕ್ಷನ್ ಫಸ್ಟ್ ತಿನ್ಸೋದೇ ನಿಂಗೆ. ನೀನು ಇಲ್ಲ, ನಿಮ್ ತಿಂದು ರಿಯಾಕ್ಷನ್ಸ್ ಎಲ್ಲ ಕವರ್ ಮಾಡ್ಬೇಕಲ್ವಾ ನಾನು. ಇನ್ನೊಂದು ಹಾಕ್ರಿ. ಹಾಕವ ಅದೆಷ್ಟು ಹಾಕ್ತೀಯ? ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಇದೆಯಲ್ಲವಾ? ಮೊದ್ಲೇ ನಂಗೆ ಹೇಳಿ ಸರ್ ಈಗ ಅಣ್ಣ ನಿಂತ ಸೇತು ಬಾ, ನಿನ್ ಸ್ಟೈಲ್ ಸರ್ವ್ ಮಾಡ್ತೀನಿ. ಕಾಸರಗೋಡು ಚಕ್ಲಿ ರೆಡಿ. ತಿಂದ ಅನ್ಕತೆ ಏನಾಗುತ್ತೆ ಐಡಿಯಾ ಇಲ್ಲ. ನಮ್ಮ ಅಣ್ಣಂಗೆನೆ ಯಾವಾಗ್ಲೂ ಫಸ್ಟ್ ಬಕ್ರ ಆಗದ್ ನಮ್ಮ ಅಣ್ಣನೇ. ಅದಕ್ಕೆ ಫಾರ್ ತಮ್ರಲ್ಲಿ ಏಯ್ ಆಗತ್ತಮ್ರ ಇದು ಇಟ್ಕೊಳಪ್ಪ ಕಂದ. ಫಸ್ಟ್ ಬಕ್ರ ಅಣ್ಣನೇ. ಏ ಅಣ್ಣ ನೀನ್ ಫಸ್ಟ್ ತಿನ್ಬೇಕು. ಕೊಡಿ. ತಂಗಿ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ತಂಗಿ ತಿಂದ್ರೆ ತಿನ್ನಕ್ ಆಗಲ್ಲ ನಮಗೆ. ತಿನ್ಸಾನೆ ನಾವೇ ತಿನ್ನೋದು. ಕೊಡು ಕ್ಯಾಮೆರಾ ಕೊಡು. ಸೂಪರ್ ಮಾಡಿ ತಿನ್ಬೋದು ಅಂತ ನೋಡೋಣ. ದೇವ್ರೆ ಏನಾಗಿದೆ ನೋಡ್ರಲ್ಲಪ್ಪ. ಏನೋ ಹೊಡೆದಂಗಾಯ್ತು. ನಾನವನಲ್ಲ. ಚೆನ್ನಾಗೈತೆ ಗೈಸ್, ಸೂಪರ್. ನಿಂಗ್ ರಿಯಾಕ್ಷನ್ ಕೊಡ್ಬೇಕು. ವಾವ್ ಸೂಪರ್ ಅಂದ. ಅದೇ ಬಟ್ ಖಾರ ಹಾಕ್ತೈತ, ಸಿಹಿ ಹಾಕ್ತೈತ, ಉಪ್ಪು ಹಾಕಿದ್ರೆ ಹುಳಿ ಹಾಕಿದ್ರೆ ಗೊತ್ತಾಗ್ತಿಲ್ಲ. ಆ ರೆಸಿಪಿನ ಹಂಗಿರೋದು. But ಹೌದು ಇಲ್ವಾ ಕಮೆಂಟ್ ಮಾಡಿ. ಸೂಪರ್ ಆಗೈತೆ. ಇವನೊಬ್ಬ ತಿನ್ಸ ಮಂದೆ. ಹಾನೋ ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ತಿನ್ಬಿಟ್ಟು ಲೈಟಾಗಿ ಸಂಬರ್ತಿಲ್ಲಿಂದ ಅಷ್ಟಂಕಾರ ಆಯ್ತಾ? ಮಾಡೋದ್ ಮಾಡ್ಬಿಟ್ಟು ಕೆಜಿಗಳು ಸಕ್ಕರೆ ಖಾಲಿ ಆಗ್ತೈತೆ. ನೀನು ಹತ್ರ ತಗೋದ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇದೆಯಮ್ಮ ಎಡಿಟರ್ ನಾನೇ. ಗೈಸ್ ಎಡಿಟರ್ ನಾನೇ. ಕಟ್ ಮಾಡಾಕ್ತೀನಿ. ಇಲ್ಲ ಇದನ್ನು ಕಟ್ ಮಾಡಿದ್ರೆ ಅದಕ್ಕೆ ನೀರೇ ಸಾಕ್ಷಿ. ಅಲ್ಲ ಇದನ್ನು ಕಟ್ ಮಾಡ್ಬಿಡ್ತೀನಿ. ಗೈಸ್ ಎಲ್ಲ ಕಟ್ ಮಾಡಿರ್ತೀನಿ. ನನಗೆ ಯಾವ್ದು ಬೇಕು ಅದನ್ನ ಮಾತ್ರ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅವ್ರು ಮಾಡಿರೋದಕ್ಕೆ ಅವರೇ ಖಾರ ಬದಾಡ್ತವ್ರೆ. ಸರಿ ಬೇಡ ಸಾಕು. ಎಕ್ಸ್ಪೆರಿಮೆಂಟ್ ಇನ್ನೊಬ್ಬರ ಮೇಲೆ ನಡೀತಾ ಇದೆ. ಅಮ್ಮ ಏನು ಜೆನ್ಯೂನ್ ಆಗಿ ಹೇಳ್ಬೇಕಮ್ಮ ಹೆಂಗೈತೆ ಅಂತ ಆಯ್ತಾ?
ಯಾಕೆ ಜನದ ಮೇಲೆ ಹೇಳ್ಬೇಕಾ? ಏನ್ರಿ ನೀವು ಜನದ ಮೇಲೆ ಹೇಳಿಸ್ತೀರಾ? ಜೆನ್ಯೂನ್ ಜೆನ್ಯೂನ್. ಯಾವ್ದೋ ಒಂದು ಇವನ್ ವಿಚ್ ಒನ್? ಅಮ್ಮ ಏನದು ಹೇಳ್ತೇನೆ. ಹೇಳಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ, ಅನ್ಭವಿಸಕ್ಕಾಗ್ತಿಲ್ಲ. ಯಾರಿಗೆ ಹೇಳೋದ್ ನನ್ ಕಷ್ಟ ಅನ್ನೋ ಫೀಲು ಕಣ್ಣ ಎದ್ದು ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಬಟ್ ತಿನ್ನಕ್ಕಾಗ್ತಿಲ್ಲ ಅಷ್ಟೇ. ಅಮ್ಮ ಹೇಗೈತಮ್ಮ? ಚೆನ್ನಾಗಿದೆ. ಉಪ್ಪು ಹುಳಿ ಹುಳಿ ಖಾರ ಖಾರ. ಅದ್ ಏನ್ಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮ ಅಮ್ಮಗಿನ್ನ. ಇಲ್ಲ, ಕಟ್ಟ ಮಿಟ್ಟ ಇದ್ದಂಗಿದೆ. ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಡೋಂಟ್ ಟ್ರೈ. ಬಾಯ್. ಅವಮಾನ ಅವಮಾನ. ಹೇಳಮ್ಮ ನೀನು ಹೆಂಗಿದೆ ಜನಕ್ಕೆ ಹೇಳಮ್ಮ. ನನ್ ಮಗಳು ಚೆನ್ನಾಗ್ ಮಾಡ್ತಾ ಇರ್ತೀರಮ್ಮ. ನಾನು ನೋಡಿ ಚೆನ್ನಾಗ್ ಮಾಡಿದಾಳೆ. ತಿನ್ನಕ್ಕಾಗ್ತಿಲ್ಲ ಅಷ್ಟೇ. ತಿಂದು ಕಮೆಂಟ್ ಅಲ್ಲಿ ಹೇಳಿ ನೀವು. ನನಗೇನೋ ತುಂಬಾ ಇಷ್ಟ. ನಿಮ್ಗೆ ಯಾರಿಗ್ ಬೇಕು ಹೇಳಿ ಗೈಸ್, ನಾನ್ ಮನೆಗ್ ತಂದ್ಕೊಡ್ತಾರೆ. ಮೇಲೆ ನಿಮ್ ಕಥೆ ಏನಾಗುತ್ತೋ ಅದು ಗ್ಯಾರಂಟಿ ಇಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಒನ್ ಮೋರ್ ಅನ್ಬೇಕು. ಅಂಕಲ್ ಇರ್ತೀನಿ ಸರ್ ಆ ಕಡೆ ಹೋಗೋರೆ. ಈಗ ನಿಜ ಹೇಳಿ ಇವಾಗ ಹೆಂಗೈತೆ ಅಂತ. ಚೆನ್ನಾಗಿದೆ ಕಣ. ಸತ್ಯ ಹೇಳ್ಬೇಕು, ಸತ್ಯ. ನಾನು ಇದೀನಿ ನೋಡ್ಕೊಂತೀನಿ, ಹೇಳು, ಟೆನ್ಷನ್ ತಗೋಬೇಡ. ಉಪ್ಪು ಹುಳಿ ಖಾರ ಚಕ್ರೆ ಎಲ್ಲ ಸರಿ ಇರುವಂತೆ ಗೈಸ್. ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಎಲ್ಲ ಚೆನ್ನಾಗಿದೆ. ಮಿಕ್ಸಲ್ ಚೆನ್ನಾಗಿದೆ ತಿನ್ನಕ್ಕೆ. ಭಯ ಭಯ ಅಷ್ಟೇನೆ, ಮಗಳು ಬೇಜಾರ್ ಮಾಡ್ಕೊಂತಾಳೆ ಅಂತ. ಉಪ್ಪು ಖಾರ ಎಲ್ಲ ಸರಿ ಇಲ್ಲ ಅಂತಾನೆ ಹೇಳ್ತಾ ಇರೋದು. ಯಾರ ಭಯನೇ ಇಲ್ಲ. ಇರೋದ್ ಸತ್ಯ ಹೇಳಕ್ ಏನಂತೆ. ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಎಮ್ಮಿ ಎಮ್ಮಿ ಆಗಿದೆ. ಯಾವ್ದಿದೆ ಎಮ್ಮೆ ಎಮ್ಮೆ? ಚೆನ್ನಾಗಿದೆ. ಚೆನ್ನಾಗಿದೆ.